ಎಲ್ರಿಗೂ ನಮಸ್ಕಾರ. ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು. ಹಾಗೂ ಹೇಳಬೇಕು ಅಂದರೆ ಈ ಸಿನಿಮಾ ನಮಗೆ ಬಿಸ್ನೆಸ್ ಅಲ್ಲ, ಒಂಥರ ಎಮೋಷನ್ಸು. ಯಾಕಂದರೆ ಸುಪ್ರೀತ್ KVN ಪ್ರೊಡಕ್ಷನ್ ಅವರ 3ನೇ ಸಿನಿಮಾ, 3ನೇ ಆಡಿಯೋನು ನಮ್ಮದೇ. ಪ್ರೇಮ್ ಸರ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ. ಯಾಕಂದರೆ ಪ್ರತಿ ಸಿನಿಮಾ ಒಂದು ಹಿಟ್ ಆಗುತ್ತೆ ಅನ್ನೋದೊಂದು 100 ಅಲ್ಲ 1000% ಕಾನ್ಫಿಡೆನ್ಸಲ್ಲಿ ಮಾಡ್ತಾರೆ, ಅಷ್ಟು ವರ್ಕ್ ಮಾಡ್ತಾರೆ. ಅವ್ರ ಸಿನಿಮಾ ಎಲ್ಲ ಬೇರೆ ಯಾರಾದರೆ ಹೋದ್ರೂ ಮಗ ಆನಂದ್ ಆಡಿಯೋಗೆ ಹೋಗ್ಬಿಡು, ನೀನು ಎಲ್ಲೂ ಹೋಗ್ಬೇಡ ಅಂತ ರೆಕಮೆಂಡೇಷನ್ ಅಂತ ಮಾಡೋ ಒಂದು ಫ್ಯಾಮ್ಲಿ ಥರ ಆಗಿದ್ದೀವಿ ಇವಾಗ. ಅರ್ಜುನ್ ಸರ್ 2024 ಸ್ಟಾರ್ಟ್ ಆಗಿದ್ದು ಉಪಾಧ್ಯಕ್ಷೆಯಿಂದ, ಮುಗಿತಾ ಇದೆ ನಿಮ್ಮ ಮ್ಯೂಸಿಕ್ಕಿಂದನೇ. ಸೊ ಒಂಥರ ಜರ್ನಿ ಹಂಗೆ ಮಧ್ಯದಲ್ಲಿ ಕೃಷ್ಣಂ ಪ್ರಣಮ್ ಸಖಿ ಆ ಥರ ಒಂದು ಒಳ್ಳೆ, ಅಂದರೆ ನಮ್ಮದು ಅವ್ರದ್ದು ಮ್ಯಾಕ್ಸಿಮಮ್ ಮ್ಯೂಸಿಕ್ ಎಲ್ಲ ನಮ್ಮ ಹತ್ರನೇ ಇದೆ. ಆಮೇಲೆ ಧ್ರುವ ಸರ್ ಅವ್ರದ್ದು ಫಸ್ಟ್ ಜರ್ನಿ ನಮ್ಮದು ಅವ್ರದ್ದು ಸ್ಟಾರ್ಟ್ ಆಗಿದ್ದು ಅದ್ದೂರಿಯಿಂದ. ಸೊ ಅಲ್ಲಿಂದನೇ ಅವರೊಂದು ಪ್ರಮೋಷನ್ ಪ್ಯಾಷನ್ ಆಗಲಿ ಇಲ್ಲ ಅವರೊಂದು ಇಂಟ್ರೆಸ್ಟ್ ಇರಲಿ, ಅಲ್ಲಿಂದನೇ ನೋಡ್ಕೊಂಡಿದ್ವಿ. ಸೊ ಇಡೀ ತಂಡ ಒಂದು ಸಿನಿಮಾನ ಎಷ್ಟು ಇಂಟ್ರೆಸ್ಟಾಗಿ ಮಾಡುತ್ತೋ ಅಷ್ಟು ಟೈಮ್ ಅವರು ಒಂದು ಪ್ರಮೋಷನ್ಗೆ ಅಂತ ಮಾಡ್ತಾರೆ. ಸೊ ಯಾವಾಗಲೂ ಒಂದು ಸಾಂಗ್ ರಿಲೀಸ್ ಮಾಡೋದಕ್ಕೆ ನಾವು ಮೋಸ್ಟ್ಲಿ 3-4 ಸಲ ಮೀಟಿಂಗ್ ಮಾಡಿದ್ದೀವಿ. ಏನು ಮಾಡಬೇಕು, ಯಾವ ಥರ ಪ್ರಮೋಟ್ ಮಾಡಬೇಕು, ಯಾವ ಟೈಮಲ್ಲಿ ರಿಲೀಸ್ ಮಾಡಬೇಕು. ಸೊ ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಇದೊಂದು ಬರೀ ಕನ್ನಡ ಅಂತಲ್ಲ, ಈವನ್ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಸುಮ್ಮನೆ ಮಾಡಿಬಿಡ್ತೀವಿ ಅಂತಲ್ಲ, ಇವರು ಸಿಂಗರ್ಸ್ನೂ ಬೇಕು ಅಂದ್ಬಿಟ್ಟು ಅಷ್ಟು ಒಳ್ಳೊಳ್ಳೆ ಸಿಂಗರು. ಇದು ಜಸ್ಟ್ ಒಂದು ಸಾಂಗ್ ನೀವು ಕೇಳಿದ್ದೀರಾ, ಇನ್ನೂ ಬರ್ತಿರೋ 4-5 ಸಾಂಗ್ಗಳನ್ನು ನೀವು ಸಿ ಒಂದು ದೊಡ್ಡ ಸಿಂಗರ್ಗಳೇ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವ್ರವ್ರು ಯಾರಿದ್ದಾರೆ ಒಳ್ಳೊಳ್ಳೆ ಸಿಂಗರ್ ತೊಗೊಂಡೆ ಲಿರಿಕ್ಸಿಸ್ ತೊಗೊಂಡೆ ಮಾಡಿದ್ದಾರೆ. ಸೊ ಮೇಡಮ್ ಹಂಗೆ ಆಲ್ರೆಡಿ UI ಸಕ್ಸಸ್ಸಲ್ಲೇ ಇದ್ದಾರೆ, ಹಂಗೆ ಅದು ಕ್ಯಾರಿ ಆಗುತ್ತೆ ನಿಮಗೆ. ಆ್ಯಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಸುಪ್ರೀತ್ ಸರ್ ಇದೇ ಥರ ಎನರ್ಜೆಟಿಕ್ ಆಗಿರಿ, ಇನ್ನು ಮುಂದೆ ಸಿನಿಮಾ ಮಾಡೋಣ ಜೊತೆಗೆ. ಆ್ಯಂಡ್ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಧ್ರುವ ಸರ್ ಥ್ಯಾಂಕ್ ಯು. ಅರ್ಜುನ್ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ಯಾಮ್ ಸರ್. ನಿಮ್ಮ ಸಂಸ್ಥೆ ಅಡಿಯಲ್ಲಿ ಇನ್ನಷ್ಟು ಸಾಕಷ್ಟು ಹಾಡುಗಳು ಸೊಸೈಟಿಗೆ ಸಿಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಇಂದ ಸ್ಟಾರ್ಟ್ ಆಗಿ ಇಲ್ಲವ್ರಿಗೆ ಬಂದಿದ್ದೀರಾ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇದು ಪ್ರೇಮ್ ಸರ್ ಜೊತೆ ನಂದು 2ನೇ ಸಿನಿಮಾ. ಏಕ್ಲೆವೆಲ್ ಒಂದು ಸಾಂಗ್ ಬರ್ತಿದ್ದೆ. ಇಷ್ಟು ದೊಡ್ಡ ಸಿನಿಮಾಗೆ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೇಮ್ ಸರ್ಗೆ, KVN ಪ್ರೊಡಕ್ಷನ್ಸ್ಗೆ, ಧ್ರುವ ಸರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.